ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ರೈತರಿಗೆ, ಅಯ್ಯಯ್ಯೋ ರೈತರಿಗೆ. ರಾಜ್ಯ ಸರ್ಕಾರ ನೇಮಿಸಿರುವ ಕೃಷಿ ಬೆಲೆ ಆಯೋಗವನ್ನು ವಜಾ ಮಾಡಬೇಕು, ವಜಾ ಮಾಡಬೇಕು. ರಾಜ್ಯ ಸರ್ಕಾರ ನೇಮಿಸಿರುವ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನು ವಜಾ ಮಾಡಬೇಕು, ವಜಾ ಮಾಡಬೇಕು. ದಯವಿಟ್ಟು ಎಲ್ಲರೂ ರಾಜ್ಯ ಸರ್ಕಾರ ನೇಮಿಸಿರುವ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನು ವಜಾ ಮಾಡಬೇಕು, ವಜಾ ಮಾಡಬೇಕು. ಬೇಕೇ ಬೇಕು, ಬೇಕೇ ಬೇಕು. ಗೌರವಾನ್ವಿತ ಎಲ್ಲ ರೈತ ಸಂಘದ ಎಲ್ಲ ಹೋರಾಟಗಾರರೇ, ಪದಾಧಿಕಾರಿಗಳೇ, ಚಳವಳಿಗೆ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರೇ, ರೈತ ಮಹಿಳೆಯರೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ನಮ್ಮ ಚಳವಳಿ ಬಂದಿರುವಂತಹ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ, ಮತ್ತೆ ನಮಗೆ ರಕ್ಷಣೆ ನೀಡಲು ಬಂದಿರುವಂತಹ ರಕ್ಷಣಾ ಇಲಾಖೆಯ ಸಿಬ್ಬಂದಿಗಳೇ, ಇವತ್ತು ಬಹಳ ಮುಖ್ಯವಾಗಿ ನಾದ್ಯಂತ ಅರಣ್ಯ ಇಲಾಖೆ ಯಾವುದೇ ಸುಳಿವನ್ನ ಕೊಡದೆ ರೈತರು ಏನು ಕಳೆದ ಸುಮಾರು 30-40 ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ಕೊಂಡು ಬಂದಿದ್ರು, ಮಾಡಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಚಳವಳಿಯನ್ನ ನೇತೃತ್ವ ವಹಿಸಿರುವಂತಹ ಹಿರಿಯರಾದ ಶ್ರೀ ಕೆ.ಟಿ. ಗಂಗಾಧರ್ ಅವರು ಸಭೆಯನ್ನು ಉದ್ದೇಶಿಸಿ ಮತ್ತೆ ಮಾಧ್ಯಮ ಮಿತ್ರರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ತೀನಿ. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರಾದಂಥ ಶಿಕಾರಿಪುರದ ಯದುನಾಥ್ ಪ್ಯಾಟಿಯವರೇ ಹಾಗೂ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರಾದಂಥ ಯಶವಂತರಾವ್ ಗೋಡ್ಪಡೆಯವರೇ, ಕಾರ್ತಿಕತೆ ಪ್ರತಾಪ್ನವರೇ, ಹಾಗೆಯೇ ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳ ಸ್ವಲ್ಪ ಗೊಂದಲವಾದಂಥ ಈ ಶಬ್ದವನ್ನು ಬಳಸಿ ರೈತನನ್ನು ಒಕ್ಕಲೆಪಡಿಸ್ತಕ್ಕಂಥ ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗಿದೆ. ಇದು ಹೊಸತೇನಲ್ಲ. 1980ರ ರೈತ ಚಳವಳಿಯಲ್ಲಿ ಎನ್ ಡಿ ಸುಂದರೇಶ್, ಎಚ್ ಎಸ್ ಉದ್ದಪ್ಪ, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಯನ್ನು ಸಾಗುವಳಿದಾರರಿಗೆ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿ ಆಗಿನ ಸರ್ಕಾರ ಹಕ್ಕನ್ನು ಕೊಡದೆ ಹೋದಾಗ ರಾಜ್ಯ ರೈತ ಸಂಘದಿಂದಲೇ ನಾವು ಬಗರಕುಂದಾರರಿಗೆ ಹಕ್ಕುಪತ್ರವನ್ನು ರಾಜ್ಯ ರೈತ ಸಂಘದ ಹೆಡಿಂಗ್ನಲ್ಲಿ ಹಕ್ಕುಪತ್ರ ಕೊಟ್ಟಂಥ ದಾಖಲೆ ಈ ಭದ್ರಾವತಿ ತಾಲೂಕಿನಲ್ಲಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದನ್ನೇ ಇಡೀ ರಾಜ್ಯದಲ್ಲಿ ಈ ಹಕ್ಕುಪತ್ರವನ್ನು ನಾವು ಕೊಟ್ಟಿವಿ. ಅದಾದಮೇಲೆ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿ ತಂದು ಅನೇಕ ಬದಲಾವಣೆಗಳನ್ನು ತಂದು ಸ್ವಾಗತಾರ್ಹ. ಭೂ ಸುಧಾರಣೆ ಕಾಯ್ದೆ ಬಂದ ಮೇಲೆ ಅನೇಕ ಭೂಹೀನರಿಗೆ ಭೂಮಿ ಸಿಕ್ತು, ಕೃಷಿಗೆ ಸಾಗುವಳಿ ಮಾಡ್ತಿದ್ದಂಥವ್ರಿಗೆ ಹಕ್ಕುಪತ್ರ ಸಿಕ್ತು, ಭೂ ಮಾಲೀಕನಾದ. ಆ ರೀತಿ ಕರ್ನಾಟಕದಲ್ಲಿ ಸಾಗರದಲ್ಲಿ ಗಣಪತಪ್ಪನವರ ನೇತೃತ್ವದಲ್ಲಿ ಹೋರಾಟ ಶುರುವಾದಂಥ ಭೂ ಹಕ್ಕಿನ ಹೋರಾಟ ಇಡೀ ಭಾರತಖಂಡದಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿ ರಾಮಮನೋಹರ್ ಲೋಹಿಯಾ ಬರ್ತಾರೆ ಸಾಗರಕ್ಕೆ. ಸಾಗರದಲ್ಲಿ ಬಂದು ಲೋಹಿಯಾ ಅವರು ಇದರ ಕುರಿತು ಮಾತಾಡ್ತಾರೆ. ಆಗಿನ ಸರ್ಕಾರ ಈ ಕರ್ನಾಟಕದಲ್ಲಿ ಸಾಗರದಲ್ಲಿ ನಡೆದಂಥ ಭೂ ಹಕ್ಕಿನ ಹೋರಾಟವನ್ನು ಪಾರ್ಲಿಮೆಂಟಲ್ಲಿ ಪ್ರತಿಧ್ವನಿಸುತ್ತೆ. ಅಲ್ಲಿ ಪಾರ್ಲಿಮೆಂಟಲ್ಲಿ ಅದನ್ನು ಪಾರ್ಲಿಮೆಂಟ್ ಸ್ವೀಕಾರ ಮಾಡುತ್ತೆ. ಇಡೀ ಭಾರತ ಖಂಡದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ.